ಈಗ ನಾನು ಕ್ರೈಮ್ ಬ್ಯೂರೋದು ಕೆಲವೊಂದು ರಿಪೋರ್ಟ್ಗಳನ್ನು ನೋಡ್ತಾ ಇದ್ದೆ. ಈಗ ಅದರ ಪ್ರಕಾರ ನೋಡಿದಾಗ ಪ್ರತಿಯೊಂದು ಕೊಲೆಗಳೇನಾಗ್ತವೆ, ಆ ಕೊಲೆಗಳಲ್ಲಿ ಸರಿಸುಮಾರು ಒಂದು 45ರಿಂದ 50% ಕೊಲೆಗಳೆಲ್ಲವೂ ಕೂಡ ಅಕ್ರಮ ಸಂಬಂಧಕ್ಕತ್ತ ಅಥವಾ ಒಪ್ಪಿಗೆ ಇಲ್ಲದೆ ಆಗಿರುವಂತಹ ಮದುವೆಗಳಿಗೆ ಅಂತ ಆಗುತ್ತೆ. ಅದನ್ನು ಪಟ್ಟಿ ಮಾಡ್ತಾ ಹೋದರೆ ತುಂಬ ಇದ್ದಾವೆ. ಬೆಂಗಳೂರಿನಲ್ಲಿ ಡಬಲ್ ಮರ್ಡರ್ ಆಗೋಯಿತು, ಯಾದಗಿರಿಯಲ್ಲಿ ಹಂಪಣ್ಣ ಸಜ್ಜನ್ ಕೊಲೆ ಆಯಿತು, ಬೆಳಗಾವಿಯಲ್ಲಿ ಬಸಪ್ಪ ಹೊಸಮನಿ ಎಂಬವರು ಕೊಲೆ ಆಯಿತು. ಅದೇ ರೀತಿ ಇಡೀ ದೇಶಾದ್ಯಂತ ಚರ್ಚೆ ಆದಂಥ ಒಂದು ಪ್ರಕರಣ ಆಗಲೇ ಹೇಳಿದೆ ನಾನು, ಮೇಘಾಲಯ ಹನಿಮೂನ್ ಕೊಲೆ ಪ್ರಕರಣ ಏನಿದೆ, ಇದು ರಾಜ ರಘುವಂಶಿ ಅನ್ನೋರು ಕೊಲ್ಲಲ್ಪಟ್ಟರು. ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡಿದಾಗ ಮಗಳಿಗೆ ಅಥವಾ ಮಗನಿಗೆ ಮದುವೆ ಇಷ್ಟ ಇದೆಯೋ ಇಲ್ವೋ, ಇದು ಯಾವುದನ್ನು ಕೇಳದೆ ಪೋಷಕರು ಒತ್ತಾಯ ಮಾಡಿ ಮದುವೆ ಮಾಡಿಸ್ತಾ ಇರುವಂಥದ್ದು, ಅಥವಾ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ತಂದೆ ಯಾರನ್ನೋ ಹೇಳಿದ್ರು ಅಂತೇಳಿ ಮದುವೆ ಮಾಡಿಕೊಂಡು ಇದರಿಂದಾಗಿ ಇಲ್ಲಿ ಮಗನ ಜೀವನನೂ ಹಾಳಾಯಿತು, ಇತ್ತ ಮಗಳ ಜೀವನನೂ ಹಾಳಾಯಿತು. ಈ ಸಮಾಜಕ್ಕೆ ಕೊನೆಯದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಅಂತ? ಮದುವೆ ಆಗುವಾಗ ಪರ್ಮಿಷನ್ ತಗೊಳ್ಳೋದು ಏನದಲ್ಲ, ಇದು ಭಾರಿ ಒಂದು ಟ್ರಿಕ್ಕಿ ಅದ ರೀ. ಇಲ್ಲಿ ಹೆಂಗೆ ಹೇಳ್ತಾರೆ ಅಂತಂದರೆ, ಹೆಣ್ಮಕ್ಳಿಗೆ ಯೂಶ್ವಲಿ ತಂದೆ ತಾಯಿಗೆ ಏನಿರ್ತದೆ, ಮಕ್ಕಳು ಸರಿಯಾದ ಡಿಸಿಷನ್ ತಗೋತಾರೋ ಇಲ್ಲೋ ಒಂದು, ಅದು ನೀವು ಕಾಳಜಿ ಇರುವ ತಂದೆ ತಾಯಿ ಆ್ಯಂಗಲ್ದಿಂದ ನಾವು ಹೇಳ್ಬೋದು. ಅಲ್ಲಿ ಏನಾಗ್ತದೆ, ಅವರಿಗೆ ಪ್ರೀತಿ ಪ್ರೇಮ ಅಂತ ಎಲ್ಲೋ ಹೋಗಿ ಅವ ಸರಿಯಾಗಿ ಲೈಫ್ನಾಗ ಸೆಟಲ್ ಆಗಿರಲಿಲ್ಲ ಅಂತಂದರೆ ನಮ್ಮ ಮಗಳ ಜೀವನ ಹಾಳಾಗ್ತದೆ ಅನ್ನೋದು ಒಂದು ಕ್ಯಾಟಗರಿ. ಮೇಜರ್ ಮದುವೆಗೆ ಅಬ್ಜೆಕ್ಷನ್ ಬರೋದು ಜಾತಿ ಕಾರಣಕ್ಕೆ. ನಮ್ಮ ಜಾತಿ ವ್ಯವಸ್ಥೆಯೊಳಗಿನಿರುವಂಥ ಡೀಪ್ ರೂಟೆಡ್ ಈ ಜಾತಿ ಕಾರಣಕ್ಕೆ ಮದುವೆ ಬೇಡ ಅಂತ ಹೇಳ್ತಾರೆ. ಕಾಳಜಿ ಬಗ್ಗೆ ಏನೇ ಹೇಳಿದರೆ, ಮಗಳ ಮ್ಯಾಗ ಪ್ರೀತಿ ಇತ್ತು ಅಂದರೆ ನಾಳೆ ಅವರ ಅಳಿಯ ಸರಿಯಾಗಿ ನಿಲ್ಲಿಲ್ಲ, ಫೈನಾನ್ಷಿಯಲಿ ವೀಕ್ ಆದರೆ ತಾವು ಕಾಳಜಿ ತಗೋಬಹುದು. ಮಗಳ ಮೇಲೆ ಪ್ರೀತಿ ಇದ್ದರೆ ಮಾಡೇ ಮಾಡ್ತಾರೆ. ಇಲ್ಲ, ಅಳಿಯನ್ನು ಕರ್ಕೊಂಡು ಬಂದು ನಾನು ನಿನ್ನ ಬೆನ್ನಿಗೆ ನಿಲ್ತೀನಿ, ಪ್ರೊಟೆಕ್ಟ್ ಮಾಡ್ತೀನಿ, ನನ್ನ ಮಗಳನ್ನು ಸರಿಯಾಗಿ ನೋಡ್ಕೊ ಅಂತಲೂ ಹೇಳ್ತಾರೆ. ಆದರೆ ಇಲ್ಲಿ ಇರೋದು ಏನಂತಂದರೆ ಜಾತಿ. ಯಾವಾಗ ಅಲ್ಲಿ ಜಾತಿ ಬದಲಾಗ್ತದೆ, ಈ ಒಂದು ವ್ಯವಸ್ಥೆಯನ್ನು ಇದೇ ರೀತಿ ಉಳಿಸ್ಕೊಳ್ಳೋ ಸಲುವಾಗಿ ಆಕಿನ್ನ ಅಲ್ಲಿ ಬಿಡಿಸಿ ಇಲ್ಲಿ ಬಿಡಿಸಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಏನೇನೋ ಫೋರ್ಸ್ ಮಾಡಿ ಮದುವೆ ಮಾಡೋದು ಅದೆಲ್ಲ ಮಾಡ್ತಾರೆ. ಈಗ ನೀವು ಹೇಳ್ದಂಗೆ ಈ ಒಂದು ಫೋರ್ಸೇಬಲ್ ಮದುವೆಯಿಂದ ಅವರು ಅಲ್ಲೇನೋ ಕ್ರೈಮ್ ಆಗದೇ ಇದ್ದರೂ ಸಹಿತ ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಒಂದು ಮನೆಯೊಳಗೆ ಇದ್ದರೂ ಸಹಿತ ಅವರಿಬ್ಬರ ನಡುವೆ ಇಮೋಷ್ನಲ್ ಬಾಂಡ್ ಬೆಳೆಯೋದಿಲ್ಲ. ಯಾವ ಕಪಲ್ ನಡುವೆ ಒಂದು ಇಮೋಷ್ನಲ್ ಬಾಂಡ್ ಇಲ್ಲ, ಅಲ್ಲಿ ಮಕ್ಕಳು ಮನೆಯೊಳಗೆ ಒಂದು ಮದುವೆ ವ್ಯವಸ್ಥೆಯೊಳಗೆ ಹುಟ್ಟಿದ್ರೂ ಸಹಿತ ಅವರೊಂದು ಇಮೋಷ್ನಲ್ ಸೆಕ್ಯೂರಿಟಿ ಅವ್ರಿಗೆ ಸಿಗೋದಿಲ್ಲ. ಯಾಕಂದರೆ ಇವರಿಬ್ಬರ ನಡುವೆ ಬಾಂಡ್ ಇಲ್ಲ, ಒಂದು ಅಟ್ಯಾಚ್ಮೆಂಟ್ ಇಲ್ಲ. ಮಕ್ಕಳಲ್ಲಿ ಇಮೋಷ್ನಲಿ ವೀಕ್ ಆಗ್ತಾರೆ. ಈ ವೀಕ್ ಆದಂಥ ಮಕ್ಕಳು ಸಮಾಜಕ್ಕೆ ಒಂದು ಸ್ಟ್ರಾಂಗ್ ಬುನಾದಿ ಹಾಕೋಕ್ಕೂ ಫೇಲ್ ಆಗ್ತಾರೆ. ಇನ್ನು ಜಾತಿಯಿಂದ ಫೋರ್ಸೇಬಲಿ ಮಾಡೋದಲ್ಲಿ ಅವರಿಬ್ಬರು ಸ್ವಲ್ಪ ಸ್ಟ್ರಾಂಗ್ ಇದ್ದರು, ಒಂದು ಸ್ವಲ್ಪ ಏನಾದರೂ ಕ್ರಿಮಿನಲ್ ಆ್ಯಕ್ಷನ್ ತೊಗೊಂಡ್ಬಿಟ್ರು ಅಂದರೆ ಕೊಲೆ ಆಗ್ತದೆ. ಕೊಲೆ ಆಗೋದ್ರಿಂದ ಒಬ್ಬ ಅಮಾಯಕ ವ್ಯಕ್ತಿ ಸಾಯ್ತಾನೆ, ಹುಡುಗನೇ ಇರಲಿ ಹುಡುಗಿನೇ ಇರಲಿ, ಒಬ್ಬ ಒಂದು ಅಮಾಯಕ ವ್ಯಕ್ತಿ ಬಲಿ ಆಗ್ತದೆ. ಒಬ್ಬ ಮನುಷ್ಯ ಸಾಯೋದ್ರ ಜೊತೆ ಒಂದು ಫ್ಯಾಮಿಲಿದು ಒಂದು ಇಮೋಷನಲ್ ಕೊಲೆ ಆಗ್ತದೆ. ಕಾಲರ್ ಮಾತಾಡ್ಬೇಕಂತೆ, ಸುಬ್ರಹ್ಮಣ್ಯ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಅವರೇ ನಮಸ್ಕಾರ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸಿದೆ. ಓಕೆ, ಇವತ್ತಿನ ಹೊಸ ಕಾನೂನಿನ ತೀರ್ಪು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಓಕೆ, ಇದು ಅಲಹಾಬಾದ್ ತೀರ್ಪು ಎಲ್ಲ ಸಮಯಕ್ಕೆ ಸರಿ ಹೊಂದುತ್ತಾ ಇದೆ, ಎಲ್ಲ ಸಮಯಕ್ಕೂ. ಮತ್ತೆ ಜೋರಾಗಿ ಮಾತಾಡಬಹುದಾ ಸುಬ್ರಹ್ಮಣ್ಯ ಅವರೇ? ಮ್ಯಾಮ್ ಕೇಳಿಸ್ತಿದ್ಯಾ? ಹೇಳಿ ಸರ್, ಹೇಳಿ ಸರ್. ಮ್ಯಾಮ್, ಈ ಅಲಹಾಬಾದ್ ಕೋರ್ಟ್ ತೀರ್ಪು ಕೊಟ್ಟಿದಾರಲ್ಲ, ಈ ತೀರ್ಪು ಯೂತ್ಗೆ ತಪ್ಪದಾರಿ ಹಿಡಿಯೋಕೆ ಕಾರಣ ಆಗಲ್ವಾ? ಓಕೆ, ನನ್ನ ಜೊತೆಗಿದ್ದ ಇವಾಗ ವಕೀಲರಿದ್ದಾರೆ ರಾಜಲಕ್ಷ್ಮಿ ಅವರು, ಮಾತಾಡಿ ಅವ್ರ ಜೊತೆ. ಓಕೆ ಸುಬ್ರಹ್ಮಣ್ಯ ಅವರೇ, ನೀವು ಹೇಳಿದ ಪ್ರಶ್ನೆ ತಿಳಿತು. ತಪ್ಪುದಾರಿ ಹಿಡಿಲೇಬೇಕು ಅನ್ನೋರಿಗೆ ಕಾನೂನು ಬೇಕಾಗಿಲ್ಲ. ಅವರು ಯಾವುದೇ ಕಾನೂನು ಇರಲಾರ್ದೇನೂ ತಪ್ಪುದಾರಿ ಹಿಡಿತಾರೆ. ಬೇಕಾದಂಥ ದೊಡ್ಡ ಶಿಕ್ಷೆಗಳನ್ನು ನೀವು ತೋರಿಸಿದ್ರೂ ಸಹಿತ ಅಪರಾಧ ಮಾಡೋರು ಮಾಡೇ ಮಾಡ್ತಾರೆ. ಈಗ ನಿರ್ಭಯ ಕೇಸ್ ಆದ ನಂತರ ಕೊಲೆ ಬಿಟ್ಟು ಬರೇ ಒಂದು ರೇಪಿಗೆ 20 ವರ್ಷ ಮಿನಿಮಮ್ ಆಯಿತು. ಆಮೇಲೆ ಗ್ಯಾಂಗ್ ರೇಪ್ ಅಂತಿದ್ರೆ ಜೀವನ ಪರ್ಯಂತ ಸಾಯೋತನ ಜೈಲ್ದಾಗ ಇರಬೇಕು ಅಂತ ಆಯಿತು. ಹಂಗಂದ ಮಾತ್ರಕ್ಕೆ ಕೊಲೆಗಳು ಕಡಿಮೆ ಆಗಿಲ್ಲ, ಹೆಣ್ಮಕ್ಳ ಮೇಲೆ ರೇಪ್ಗಳು ಕಡಿಮೆ ಆಗಿಲ್ಲ. ತಪ್ಪು ಮಾಡೋರಿಗೆ ಕಾನೂನು ಮಾಡಲೇಬೇಕಾದ ಅವಶ್ಯಕತೆ ಇಲ್ಲ. ಅವರ ನಿಯತ್ತು ಸರಿ ಇದ್ದರೆ ಅವರು ಯಾವುದೇ ವ್ಯವಸ್ಥೆ ಇರಲಿ, ಯಾವುದೇ ಕಾನೂನು ಇಲ್ಲ ಅಂದ್ರೂ ತಪ್ಪು ಮಾಡೋದಿಲ್ಲ. ಈಗ ಸಣ್ಣ ಎಕ್ಸಾಂಪಲ್ ನೋಡೋಣ. ಈಗ ರಾತ್ರಿ ಹೊತ್ತಿನಾಗ ನಾವು ಗಾಡಿ ತೊಗೊಂಡು ಹೋಗ್ತಿರ್ತೀವಿ, ರೆಡ್ ಲೈಟ್ ಬರ್ತದೆ, ಯಾರೂ ಇಲ್ಲ ರೋಡ್ ಒಳಗೆ, ನಾನು ದಾಟಿ ಬಿಡ್ತೀನಿ ಅಂತ ಅನ್ನೋರು ಬೇಕಾದಷ್ಟು ಜನ ಇರ್ತಾರೆ. ಯಾರೂ ಇಲ್ಲಲ್ಲ ರೋಡ್ ಒಳಗೆ ಅಂತ. ಆದರೆ ಕಾನೂನು ಪಾಲಿಸಬೇಕು ಅಂತ ಮನಸ್ಸಿದ್ರೆ ಯಾರೋ ಯಾವುದೋ ಸ್ಪೀಡ್ನಾಗ ಬರ್ಬೋದು, ಏನೋ ಅನಾಹುತ ಆಗ್ಬೋದು, ಅಥವಾ ಒಂದು ರೂಲ್ಸ್ ಮಾಡ್ಯಾರ ಐ ಹ್ಯಾವ್ ಟು ಫಾಲೋ ಅಂಥೇಳಿ ನಿಲ್ಲವರು ಇರ್ತಾರೆ.
ಇದು ಅವ್ರವ್ರಿಗೆ ವ್ಯಕ್ತಿಗಳಿಗೆ ಬಿಟ್ಟದ್ದು. ಸೊ ಅಲಹಾಬಾದ್ ಹೈಕೋರ್ಟ್ ಹೇಳ್ತು ಅನ್ನೋ ಒಂದೇ ಕಾರಣಕ್ಕೆ ಇಡೀ ದೇಶ ತುಂಬ ಅನಾಚಾರ ಅವ್ಯವಹಾರಗಳು ನಡೆಯೋಕ್ಕೆ ಶುರು ಆಗೋದಿಲ್ಲ. ಅವು ಈಗಲೂ ಅದಾವು. ಅವು ಕೆಲವೊಂದು ಸಲ ಅತಿ ಒಂದು ಧರ್ಮದ ಹೆಸರೊಳಗೆ ನಡೀತಾವು. ನಮ್ಮ ಮಠಾಧೀಶರೇ ಅದನ್ನು ಮಾಡ್ತಾರೆ. ಆ ಮಠಾಧೀಶರು ಬೇಲ್ ತಗೊಂಡು ಹೊರಗೆ ಬಂದರೆ ಆ ಜನ ಹೋಗಿ ಮತ್ತೆ ಅವ್ರಿಗೆ ಹಾರಿಗೆ ಹಾಕಿ ಕಾಲಿಗೆ ಬೀಳ್ತಾರೆ. ಅವ್ರಿಗೆ ಹೋಗಿ ಮತ್ತೆ ಕಾಲಿಗೆ ಬೀಳ್ತಾರೆ. ಯಾಕೆ ಕಾಲಿಗೆ ಬೀಳ್ತೀರಿ ಅಂತಂದ್ರೆ ಬರೀ ಒಂದು ಧರ್ಮದ ಹೆಸರು ಹೇಳಿದ ಕೂಡ ಅನಾಚಾರಕ್ಕೆ ರಕ್ಷಣೆ ಸಿಕ್ಕಂಗೆ ಆಗಿಬಿಡ್ತದೆ. ಇದನ್ನೆಲ್ಲ ನಾವು ಒಪ್ಪಿತಾಗಿ ಮಾಡೋದ್ರಿಂದ ತಪ್ಪು ನಮ್ಮ ಮೇಲೇ ಐತಿ. ಸೊ ನಾವು ಸರಿ ಇದ್ದರೆ ಕಾನೂನು ಬೇಕೇ ಆಗಿಲ್ಲ ನಮಗೆ. ಸೊ ಯಾವುದೇ ಕಾನೂನು ಸ್ಟ್ರಾಂಗ್ ಮಾಡಿದ್ರೂ ನಾವು ಸರಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.